ನಮ್ಮ ವಿಜಯಪುರ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಜೇವಿಲ್ಲದ ಸಂತ, ನಡೆದಾಡುವ ದೇವರು ಎಂದು ಖ್ಯಾತರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು. ಆಹಾ, ನಾವೆಂಥ ಭಾಗ್ಯಶಾಲಿಗಳು! ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು. ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನೆವಿರೇಳಿಸುವ ರೋಚಕ ಕತೆ. ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕತೆ. ಬಿಜ್ಜರಗಿ ಗ್ರಾಮದ ಹೊಗೆಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದಗೊಂಡ ಸಿದ್ದೇಶ್ವರನಾದ ಕಥೆಯನ್ನು ಅಭಿಪ್ರೇರಣೆ ತಂಡದಿಂದ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ನೋಡೋಣ, ಆನಂದಿಸೋಣ. ಇದೊಂದು ಕಾಲ್ಪನಿಕ ಕಥೆಯಲ್ಲ, ಅವರ ಜೀವನವನ್ನು ಆಧರಿಸಿದ ಸತ್ಯಕಥೆ ಪ್ರಪ್ರಥಮ ಬಾರಿಗೆ ನಿಮ್ಮ ಮುಂದೆ. ನಾನು ಹೊರಗಡೆ ಕೆಲಸಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಅವ್ವ, ಈ ಜನರು ಯಾಕೆ ಕಳ್ತಾರ? ಆ ದೇವರಿದ್ರ ದುಡ್ಡು ಯಾಕೆ ಕೊಡ್ತಾನ? ಅಯ್ಯೋ ಶಿವ, ಆಟ ಆಡೋದು ಬಿಟ್ಟು ನನಗೆ ಏನ್ ಕೇಳ್ತಿದೆಯಲ್ಲ? ನೀವೇ ಸಾಮಾನ್ಯದಲ್ಲ ಪ್ರಶ್ನೆ ಸಿಕ್ಕೊಂಡ ಬರೀ ಇಂಥದ್ದೇ ಇಲ್ಲ. ಇಂಥದ್ದಲ್ಲೇ ಪ್ರಶ್ನೆ ಕೇಳ್ಕೊಂಡು ನೀನು ನನಗಿಂತ ದೊಡ್ಡವನಿ, ನಿನಗಿಂತ ವಿಚಾರ ಗೊತ್ತಾಗಲ್ಲ, ಸುಮ್ಮನೆ ಇರು. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮಿರೋ. ಹೇಗಿಬ್ರು ಜಗಳಾಡ್ತೀರಿ? ಹೊರಗೆ ಹೋಗಿ ಆಟ ಆಡ್ತೀರಿ. ಸರಿ ಅಮ್ಮ, ನಾವು ಹೊರಗೋಗಿ ಆಟ ಆಡ್ಕೋಬಲ್ಲೆ. ಬನ್ನಿ. ಸಿಕ್ಕೊಂಡ ಜಲ್ದಿ ಬಾ, ಎಲ್ಲರೂ ಅಲ್ಲೇ ಆಡೋಣ. ಸರಿ ಜಲ್ದಿ ಬಾ. ಸಿಕ್ಕೊಂಡ ಯಾವ ಅಲ್ಲಿ ಹೋಗಿ ಸೆನ್ನತಿ ಆಗ್ತಿ ಏನು? ಯಾಕ ಬಂತ ಮಗ? ಅದು ಇಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸುತ್ತೀರಿ. ಇಲ್ಲ ತಮ್ಮ, ನಮ್ಮ ಮನೆಯಾಗ ಕೆಲ್ಸದವ, ನಮ್ಮ ಮನೆಗೆ ಹೋಗ್ತೀನಿ, ನೀವು ಹೋಗ್ಬಾ. ನಾನು ಹೋಗಿ ಬರ್ತೀನಿ. ಹೇಳ್ಬಿಡು. ಸರಿ ತಮ್ಮ. ಗುರುಗಳಿಗೆ ನಮಸ್ಕಾರ. ಯಾರಪ್ಪ ನೀವು? ನಿನ್ನ ಕಂಡಾಗ ಎಂಥ ಬೆಳಕು ಕಾಣಕತ್ತೈತಿ. ಯಾರು ನೀನು? ಎಲ್ಲಿಂದ ಬಂದೆ? ನನ್ನ ಹೆಸರು ಸಿದ್ಕೊಂಡರಿ. ನಾನು ಬಿಜ್ಜರಿಗಿಂತ ಬಂದಿದ್ದೆ. ಬುದ್ಧಿ, ನಾನು ದೀಕ್ಷೆ ಕೊಡ್ತೀನಿ. ದೀಕ್ಷೆ ಅಂದ್ರೆ ಏನಂತ ಗೊತ್ತಪ್ಪ ನಿನ್ಗ? ಗೊತ್ತಿಲ್ಲ. ಅಲ್ಲೋ ರಮಣ, ಇವಾಗ ನಮ್ಮ ಹೊಗೆಪ್ಪ ನೋಡೋದಲ್ಲ. ಹೌದ್ರಿ ಬುದ್ಧಿ? ಅಪ್ಪ ನೋಡ್ರಿ, ಮಠ ಕಡೆ ಹೊರಗಲ್ಲ ನೋಡ್ರಿ. ಬಾರು ಹೊಗೆಪ್ಪ. ಏನು ಹೊಗೆಪ್ಪ, ನಿನ್ನ ಮಗ ಇಚ್ಛೆ ಕೇಳಕ್ ಬಂದಾನ. ಏನಾಗೈತಿ ಇವಾಗ? ಇಂಥ ದೊಡ್ಡ ವಯಸ್ಸಿನಾಗ ಎಂಥ ವೈರಾಗ್ಯ. ಅಪ್ಪಾರ, ಅವತ್ತು ಏನಂದ್ರ ಕೊಟ್ಬಿಡಿ. ನಮ್ಮ ಕೈಯಾಗ ಏನದ ಎಲ್ಲ ದೇವ್ರಿ. ಅವ ಹೆಂಗ್ ಇಡ್ತಾನ, ನಾವು ಹಂಗ ಇರ್ಬೇಕು. ಆ ಗುರುವಿನ ಆಟ ಬಲ್ಲವ್ರು ಯಾರಿಗೆ ಅಪ್ಪಾರ? ರಮಣ, ಶಿಕ್ಷೆ ಕೊಡಕ್ಕೆ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು.
ಗುರುವೆ ನಿನ್ನಾಟವಲ್ಲವೋ ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವೋ ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವ್ಯಾರ್ಯಾರೋ ಹರಿವೇ ನಿನ್ನಾಟವಲ್ಲವ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕ್ರೈಸ್ತೋ ಕ್ರೈಸ್ತೋ ಎಂದು ಕುಂದ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವ್ಯಾರ್ಯಾರೋ ಹರಿವೇ ನಿನ್ನಾಟವಲ್ಲವ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ ಅವ್ವ ಅವ್ವ ನಾನು ಹೊಟ್ಟೆ ನೀವು ಊಟ ಕೊಡು. ಯಾಕೋ ಮಗ ಎಂದು ಹೊಟ್ಟೆ ಸಿವು ಅಂದಾನಲ್ಲ. ಇವತ್ತು ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡ್ತೀನಿ. ಸ್ವಾಮಿಗಳು ಬಂದು ಹಾಕೊಡ್ಲೇನ ನಿನಗೂ ಊಟ ಬಡಿಸ್ತೀನೋ ಯಪ್ಪ. ಸರಿ ಆಗ್ತದ ಅಷ್ಟ್ರಾಗಿ ನಾನು ಯಾಕೋ ಮಾಡ್ಕೊಂಡ್ ಬಂದೆ. ಅಯ್ಯೋ ಶಿವನ, ಇವತ್ತು ಯುಗಾದಿ ಹಬ್ಬದ ಹೇಳಿ ನಾನಾ ನತ್ತಿಗೆ ನೀರು ಹಾಕ್ತೀನಿ. ಮತ್ತ್ಯಾಕೆ ಮಾಡಿಯೋ ಯಪ್ಪ, ನೆಗಡಿ ಆಗಿತ್ತು. ಅಷ್ಟ್ರಾಗ ಗುಡಿಗೆ ಹೋಗಿ ಎಣ್ಣೆ ಕೊಟ್ಟು ಬಾ. ಸ್ವಾಮಿಗಳು ಬಂದು ಹಾಕೊಡ್ಲೇನ ನಿನಗೂ ಊಟ ಬಡಿಸ್ತೀನೋ ಯಪ್ಪ. ಸರಿ ಕೊಡು ಕೊಟ್ಟು ಬರ್ತೀನಿ. ಹೋಗ್ಬ. ಸಂಗವ 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 ಸಿದ್ಗುಂಡ ಗುರುಪೈ ತಗೊಂಡು ಗಿರಿಮಂತ ಸತ್ತಿ ವಾರ್ನಂತ ಹೋದ್ನ ಏನ್ ಹೋದ್ನಂತ? ನನ್ ಮಗ ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಸುಳ್ಳು ಸುಳ್ಳು ರೀ, ನೋಡ್ಕೊಂಬರ್ರಿ. ಎಲ್ಲರೂ ಹೋಗಿ ನೀವು ನೋಡ್ಕೊಂಬರ್ರಿ. ನೀ ಇಷ್ಟ ಯಾಕೆ ಗಾಬರಿ ಆಗ್ತದೆ? ಅವ ಎಲ್ಲಿಗೆ ಹೋಗಿರ್ತಾನ? ಇಲ್ಲೇ ಇಲ್ಲ ಅದು ಆಟ ಆಡ್ಲಿಕ್ಕೆ ಹೋಗಿರ್ತಾನ. ನಡಿ ಹೋಗಿ ನೋಡ್ಕೊಂಬರ್ತೀನಿ. ಅವ್ವ ಅವ್ವ ಅಳ್ಬೇಡ ಅವ್ವ, ಚಿಕ್ಕುಂಡ ಇಲ್ಲೇ ಆಟಾಡಕ್ ಹೋಗಿರ್ತಾರೆ. ಅಳ್ಬೇಡ ಅವ್ವ. ಒಂದೆಡೆ ತಾಯಿ ತನ್ನ ಮಗನನ್ನು ಕಳೆದುಕೊಂಡು ದುಃಖಿಸುತ್ತಿದ್ದಳು. ಮತ್ತೊಂದು ಕಡೆ ತನ್ನ ತಾಯಿಯ ದುಃಖದ ಅರಿವಿಲ್ಲದ ಹಾಗೆಯೇ ಈ ಲೋಕದ ಜ್ಞಾನವಿಲ್ಲದ ಈ ಪುಟ್ಟ ಬಾಲಕ ಲೋಕದ ಕಲ್ಯಾಣಕ್ಕಾಗಿ ತಯಾರಾಗುತ್ತಿದ್ದ.
ಅಪಾರ ಓ ಅಪಾರ ಯಾರು ಕರೆಯಕತ್ತಾರವ್ವ? ಅಪಾರ ನೀಲಗಿರಿ ನೀಲಗಿರಿ ಬಾರ ನೀಲಗಿರಿ 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 ನನ್ನ ಮಗನ ಎಲ್ಲರೂ ನೋಡಿ ಅಲ್ಲ ನೀಲಗಿರಿ ನೀ ಕೈಯಾಗ ಏನು ನೀಲಗಿರಿ ಇದು ಅಪಾರ ಇದು ನಮ್ಮ ಬುದ್ಧಿಯಾರ ಕಟ್ಟೆ ಬುದ್ಧಿಯರ ಬಟ್ಟೆ ಅಲ್ಲ, ಇದು ನಂಗೆ ಸಿಕ್ಕೊಂಡನ್ ಬಟ್ಟೆ. ಮತ್ತು ಮನೆ ಬಿಟ್ಟು ಹೋದಾಗ ಹಾಕೊಂಡಿರೋ ಬಟ್ಟೆ. ನೋಡು ಕಿಸಿಯಾದಾಗ 3 ರೂಪಾಯಿ ಹಂಗಾಯ್ತು ನೀಲಗಿರಿ ನೋಡು. ಹೌದಮ್ಮ ಅವರು ಇವಾಗ ನಿಮ್ಮ ಮಗನಲ್ಲ, ನಮ್ಮ ಬುದ್ಧಿಯಾರು ದೀಕ್ಷೆ ಪಡೆದ ನಮ್ಮ ಅಪ್ಪ. ಏನ್ ಹೇಳ್ತಿದೀಯ ನೀಲಗಿರಿ? ನನ್ ಮಗ ದೀಕ್ಷೆ ಪಡೆದ. ಅಯ್ಯೋ ಅಂದ್ರವ್ವ. ಸೌಜನ್ಯ ಬಂದು ಹೇಳಿದ್ದು ನಿಜ ಆಯ್ತೋ ಏನೋ. ಅವ ಎಲ್ಲಿ ಕಾಣ್ತಾ ಇಲ್ಲ, ಇಡೀ ಊರೇ ಸುತ್ತಾಯಿತು, ಕಾಣ್ತಾ ಇಲ್ಲ. ಯಾಕೆ ಅಳ್ತಿದ್ಯಾ? ಅಪ್ಪಯ್ಯ ಅಪ್ಪಯ್ಯ ನೀಲಗಿರಿ ಹೇಳಕತ್ತಾನ ನಮ್ ಸಿಕ್ಕೊಂಡ ದೀಕ್ಷೆ ತಗೊಂಡ ಅಂತ. ಅವ್ವ ಅವಾಗಿಂದ ಅಳಕತ್ತಾಳ. ಏನು ಸಿದ್ಕೊಂಡ ದೀಕ್ಷೆ ಕೊಟ್ಟ? ಹೌದ್ರಿ, ದೀಕ್ಷೆ ಪಡೆದಿರದಂತೆ. ಯಾಕೋ ಶಿವಲಿಂಗ, ಯಾಕೆ ಮಾಡಿ ಕೊಟ್ಟಿಸ್ಕೊಳ್ಳೋದಾದ ಕೊಡ್ತಿ ಯಾಕೋ ಶಿವ, ಕೊಡ್ತಿ ಯಾಕೋ. ಸಮಾಧಾನ ಮಾಡು. ಈಗ ಏನೂ ಮಾಡಕ್ ಬರಂಗಿಲ್ಲ, ಎಲ್ಲ ದೇವ್ರಿಗೆ ಅವ ಹ್ಯಾಂಗ ಹೇಳ್ತಾನ ನಾವು ಹಂಗ ಇರ್ಬೇಕು. ಸಮಾಧಾನ ಮಾಡು. ಬಾ ಸಿದ್ಗೋಣನ ಊಟಕ್ಕೆ ಹೋಗಿ ನೋಡ್ಕೊಂಬರ. ಬಾ ಸಮಾಧಾನ ಮಾಡ್ಕೊ. ಪುಟ್ಟ ಪುಟ್ಟ ಸಿದ್ಗೊಂಡ ಇಲ್ಲಿದೆಯಪ್ಪ ಮನೆ. ಸಿದ್ಗೊಂಡ ಸಿಕ್ಕೊಂಡ. ಅಪ್ಪರ ಅಪ್ಪರ ನಿಮ್ಮನ್ನ ನೋಡಕ್ಕಂತ ಮುಂಜಾನೆಯಿಂದ ಸಿದ್ಗೊಂಡಾರ ಅಪ್ಪ ಬಂದಾರ್ರಿ. ನದಿ ಬಂದು ಸಮುದ್ರ ಸೇರಾಯಿತು. ಈಗ ಅದನ್ನ ಎಲ್ಲಿ ಹುಡುಕ್ತಾರಂತ? ಅಪ್ಪರ ನನಗೆ ಗೊತ್ತಾಗೋಲ್ರಿ. ಇರ್ಲಿ, ಕಳ್ಸವ್ರನ್ನ ಒಳಗ. ಅಪ್ಪರ್ ಕರೀತಿದ್ರೆ ಬನ್ನಿ. ಸಿಕ್ಕೊಂಡ ಸಿಕ್ಕೊಂಡ ನನ್ನ ಕಂದ. ನಮಸ್ಕಾರ. ನಮಸ್ಕಾರ ರೀ. ಅಪ್ಪಾರ, ನಾವು ಉಡಿ ಮಾಡಿ ನನ್ನ ಮಗನ್ ಬೇಡಕ್ ಬಂದಿದ್ವಿ ಅಪ್ಪಾರ. ನನ್ನ ಮಗನ ನನ್ನ ಕೂಡ ಕಳಿಸ್ಕೊಡ್ತೀನಿ ಅಪ್ಪ. ನಿಮ್ ಹೌದ್ರಿ ಅಪ್ಪರ, ನಂದ ಈಗ ಈ ಸಂತಾನ ಒಳಗಾಗೋದ್ರಿ ಊರಾಗ ಮಂದಿ ಬಾಯಿ ಕೂಡ ಇದಕ್ಕ ನೀವಾ ದಾರಿ ತೋರಿಸ್ರಿ ಅಪ್ಪರ. ಇದರಿಂದ ನಮ್ಮನ್ನ ಪಾರ್ ಮಾಡ್ರಿ ಅಪ್ಪರ, ಪಾರ್ ಮಾಡಿ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬಾಡ್ರಿ. ಇವತ್ತು ಮಾತಾಡೋ ಮಂದಿ ನಾಳೆ ಬಂದು ತಲೆ ತಗ್ಗಿಸ್ಕೊಂಡಿರ್ತಾರ. ನನಗ ಈ ತಾಯಿ ಸಂಕಟ ಅರ್ಥ ಆಗ್ತೈತಿ. ಅಕ್ಕ, ನಾನು ಸಮುದ್ರಕ್ಕೆ ಹ್ಯಾಂಗ ಹೊಡ್ಕಂಡ್ಲಿ, ಅದು ಕಟ್ಟಿದ್ರು ನಿಂದ್ರುದಿಲ್ಲ, ಮುರ್ಕೊಂಡು ಹೋಗ್ತೈತಿ. ಇವ ಸಮುದ್ರ ಇದ್ದಂಗ, ಇವನ್ನ ನಿಲ್ಸಕ್ಕೂ ಬರುದಿಲ್ಲ. ಅದ್ರಾಗ ಇವ ಸಾಮಾನ್ಯ ಮನುಷ್ಯನೂ ಅಲ್ಲ. ಅಪ್ಪಾರ, ನೀವೇನ್ ಹೇಳಿದ್ರು ಈ ತಲೆಯಾಗ ಹೋಗಲ್ರಿ ಅಪ್ಪಾರ. ನನ್ನ ಮಗನ ನನ್ನ ಕೂಡ ಕಳಿಸ್ಕೊಡ್ರಿ ಅಪ್ಪಾರ. ನಿಮ್ಗ ಪುಣ್ಯಾನ ಬರ್ತೈತ್ರಿ ಅಪ್ಪಾರ, ಪುಣ್ಯಾನ ಬರ್ತೈತಿ.
ಮಾಡಿದ್ರ ನಿಮ್ಮ ಊರು ಕೀರ್ತಿ ಬೆಳಗ್ತೈತಿ. ನಮ್ಮ ಮನೆ ದೀಪ ನಮಗಷ್ಟ ಬೆಳೆದು ಕೊಟ್ರ ನೀ ಹೆತ್ತ ಮಗ ಇಡೀ ಈ ಸಮಾಜಕ್ಕ ಲೋಕಕ್ಕ ಬೆಳಕು ಅನ್ಸ್ತಾನ. ಇವತ್ತು ನೀ ಬಿಟ್ಟು ಹೋದ್ರ ದೊಡ್ಡ ಬೆಟ್ಟಾಗ್ತೈತಿ. ತ್ಯಾಗ ಮಾಡವ ತ್ಯಾಗ ಮಾಡು. ನಿನ್ನ ಸಂಕಟ ನನಗ ಅರ್ಥ ಆಗ್ತೈತಿ. ಆದ್ರ ಆ ದೇವ್ರು ದೂರ ಮಾಡ್ತಾನ. ನೀ ಮಲಗಬೇಡ. ಹಾಯ್ ಹೋಗ್ಲಿ ಹೇಳ್ರಿ ಅಪ್ಪ, ಹಾಯ್ ಹೋಗ್ಲಿ. ಈ ನನ್ನ ಹಾಯ್ ಹೋಗ್ಲಿ ಹೇಳ್ರಿ ಅಪ್ಪ. ಸಿದ್ದಣ್ಣ ಸಿದ್ದಣ್ಣ ಭಾರನ ಕೂಡ ಹೋಗೋಣ. ಸಿದ್ದಣ್ಣ ಭಾರನ ಜೋಡಿ ಮನೆಗೆ ಹೋಗೋಣ. ಸಿದ್ದಣ್ಣ ಸಿದ್ದಣ್ಣ ಭಾರನ ಕೂಡ ಸಿದ್ದಣ್ಣ ಸಿದ್ದಣ್ಣ ಭಾರನ ಕೂಡ ಸಿದ್ದಣ್ಣ. ಯಾಕೋ ಭಾಳ ಜನ ಕೂಡ ಇರೋದು. ಎಲ್ಲಾರು ಆರಾಮಿದ್ದೀರನಪ್ಪ? ಜಗತ್ತಿನ ಏನೋ ಒಬ್ಬ ಅಡಚಣೆ ಬಂದಂಗೆ ಕಾಣ್ತಾವ. ಎಲ್ಲ ಆಶೀರ್ವಾದ ಹೆಚ್ಚ ಕುಂದ್ರಿ ಕುಂದ್ರಿ. ಬಂದ ಸಮಸ್ಯೆ ಏನು? ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಅಪ್ಪಾರ ಒಟ್ಟ ನನ್ನ ಮನಸ್ಸಿಗೆ ಶಾಂತಿ ಅನ್ನೋದಲ್ಲ. ಎದಕ್ಕೆ ಅಂತ ತಿಳಿಯೋದು ಇದಕ್ಕೆ ನೀವೇ ಪರಿಹಾರ ಹೇಳಿದ್ರು. ಕುಂದ್ರಮ್ಮ. ಎಲ್ಲದಕ್ಕೂ ಶಾಂತಿ ಇರ್ತೈತಿ. ಆದರೂ ಮನುಷ್ಯನ ಈ ಮನುಷ್ಯ ಏನಲ್ಲ ಅವನ ಹತ್ರ ಇರೋ ವಸ್ತುವಲ್ಲಿ ಇರ್ತೈತಿ. ಶಾಂತಿ ಅನ್ನೋದು ದುಡ್ಡು ಕೊಟ್ರ ಸಿಗೋದಲ್ಲ. ದುಡ್ಡು ಕೊಟ್ರ ಸಿಗೋದಲ್ಲ. ಇದಕ್ಕ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳೋ. ಒಂದು ಊರಾಗ ಒಬ್ಬ ರಾಜ. ಒಂದು ಊರಾಗ ಒಬ್ಬ ರಾಜ. ಆ ರಾಜಾಗ ಕೋಟಿಗಟ್ಟಲೆ ಆಸ್ತಿ ಇತ್ತಂತ. ಕೋಟಿಗಟ್ಟಲೆ ಆಸ್ತಿ ಇತ್ತಂತ. ಆ ಆಸ್ತಿ ಇದ್ರು ಅತಗ ಒಟ್ಟ ಶಾಂತಿ ಅನ್ನೋದಿಲ್ಲ, ಸಮಾಧಾನ ಇದ್ದಿಲ್ಲ. ಆ ಮನುಷ್ಯಾಗ ಶಾಂತಿ ಇಲ್ಲ. ಅದಕ್ಕ ಒಂದು ಊರಾಗ ಒಂದು ಮುದುಕಿ ಇತ್ತಂತ. ಮುದುಕಿ ಮುಪ್ಪಾನ ಮುದುಕಿ. ಆ ಮುದುಕಿ 1 ಎಕರೆ ಹೊಲದಾಗ ಒಂದು ಸಣ್ಣ ಗೂಡು ಮಾಡ್ಕೊಂಡಿದ್ದು. ಆ ಮನ್ಯಾಗ ತಾನು ತನ್ನ ಗಂಡ ಸುಮಾರು 40 ವರ್ಷ ಜೀವನ ಸಾಗಿಸಿದ್ರಂತ. ತನ್ನ ಗಂಡ ತೀರಿ ಒಂದು 20 ವರ್ಷ ಆಗಿರ್ತದ ಮುದುಕಿಗೆ. ಉಪಜೀವನಕ್ಕ ತನ್ನ ಜೀವನ ನಡೆಸೋದಕ್ಕ ತನಗೆ ಏನು ಬೇಕು, ಹಣ್ಣು ಹಂಪಲ ತರಕಾರಿ ಅವೆಲ್ಲ ತೋಟದಲ್ಲಿ ಬೆಳಿತಿರ್ತಾವ. 1 ಎಕರೆ ಏನು ಹೊಲ ಇರ್ತೈತಲ್ಲ ಆ ಹೊಲದಾಗ ಅವೆಲ್ಲ ಬೆಳಿತಿರ್ತಾವ. ಬೆಳೆದನ್ನ ತಿಂದು ಆದಿಗಳು ಹಿರಿಯರಿಗೆ ಕಿರಿಯರಿಗೆ ಮನೆ ಮುಂದಾದಂತ ಮರಿ ಮಕ್ಕಳಿಗೆ ಎಲ್ಲರಿಗೆ ಕೊಡ್ತಿದ್ರಂತ. ಕೊಟ್ಟು ಉಳಿದನ್ನ ಶಕ್ತಿ ಪ್ಯಾಟಿಗೆ ಹೋಗಿ ಮಾರಿ ರೊಕ್ಕ ಬಂದ ಏನ್ ರೊಕ್ಕ ಬರ್ತಕ್ಕಲ್ಲ ಆ ರೊಕ್ಕದಾಗ ತನ್ನ ಜೀವನ ನಡೆಸ್ಕೊಂಡು ಬರ್ತಿದ್ದ. ತನ್ನ ಜೀವನ ಇದಕ್ಕೆ ಆರಾಮ ಸುಖಕರವಾಗಿ ನಡೆದು
ಅವಾಗ ಒಬ್ಬ ರಾಜ ಏನ್ ಹೇಳಿದಲ್ಲ ಊರಾಗ ಒಬ್ಬ ರಾಜ ಅಂತ ಆ ರಾಜ ಒಂದು 100 ಎಕರೆ ಹೊಲ ಖರೀದಿ ಮಾಡ್ತಾನ. ಆ ಕಿಂಗ್ ಟೇಕ್ 100 acres ಲ್ಯಾಂಡ್. ಆ ರಾಜ ಒಂದು 100 ಎಕರೆ ಖರೀದಿ ಮಾಡ್ತಾನೆ ಆ ಮುದುಕಿ ಹೊಲದ ಬಾಜು. ಆ ಮುದುಕಿ ಹೊಲಕ್ಕೆ ಹತ್ತಿರ ಐತಿ. ಅದ ಏನ್ ನೋಡ್ತಾನ ಅಂದ್ರೆ 100 ಎಕರೆ ಹೊಲ. ಅದಕ್ಕೆ ದಿನಾ ರಾತ್ರಿ ನಿದ್ದೆ ಬರ್ತಿರಲ್ಲ. ಯಾಕಂದ್ರ ನೀ ಏನ್ ಕೇಳಿದ್ರು ಶಾಂತಿ ಅಂತ. ಆ ರಾಜ ಅಂತ ಕೋಟ್ಯಾಧಿಪತಿ ರಾಜರು ಶಾಂತಿ ಇದ್ದಿಲ್ಲ. ಯಾಕಂದ್ರ ಅಂತ ಇದ್ದವಾಗ ಅನುಭವಿಸ್ತಿರ್ತ. ಒಂದಿನ ಹೋದ ಆ ಮುದುಕಿ ಮನೆಗೆ ಹೋದ. ಹೋಗಿ ಹೇಳ್ತಾನ, ಏ ಹೋಲ್ಡ್ ಮ್ಯಾನ್, ಏ ಮುದುಕಿ, ನಿನ್ನ ಹತ್ರ ಏನೈತಲ್ಲ 1 ಎಕರೆ ಹೊಲ ನನಗೆ ಕೊಟ್ಟು ಬಿಡು. ಏನು 1 ಎಕರೆ ಐತಲ್ಲ ಕೊಟ್ಟು ಬಿಡು. ನಿನಗೆ ಎಷ್ಟು ರೊಕ್ಕ ಬೇಕು ಹೇಳು, ಕೊಡ್ತೀನಿ ನಾನು. ಅದು ಸಾಲ ನನ್ನ ಮನೆಯಾಗ ಬಂದು ಚೀತದ ಆಳಾಗಿರುವಂತೆ ಅಂತ ನಾ ರಾಜ. ಅದಕ್ಕ ಆ ಮುದುಕಿ ಏನು ಉತ್ತರ ಕೊಡ್ತಾಳಪ್ಪ ಅಂದ್ರ, ಆ ಮುದುಕಿ ಶಾಲೆ ಕಲ್ತಿಲ್ಲ, ವೇದ ಗೊತ್ತಿಲ್ಲ, ಉಪನಿಷತ್ತುಗಳು ಗೊತ್ತಿಲ್ಲ. ಆ ಮುದುಕಿ ಹೇಳ್ತಾಳ, ಕೇಳಿದ ಮಾತು ಮೈ ಜುಮ್ ಅಂತ, ಮೈ ಜುಮ್ ಅಂತ. ಹೇ ರಾಜ, ಹೇ ರಾಜ, ನಿನ್ನ ಹತ್ರ ಏನೈತಲ್ಲ 100 ಎಕರೆ ಹೊಲ, ನೀನ್ ಬಡವನೆ. ನಿನ್ನ ಹತ್ರ ಏನೈತಲ್ಲ 100 ಎಕರೆ ಹೊಲ, ನೀನ್ ಬಡವನೆ. ನನ್ನ ಹತ್ರ ಏನೈತಲ್ಲ 1 ಎಕರೆ ಹೊಲ, ನಾ ರಾಜ ಅಂತ ರಾಜ ಅಂತಾಳ ಮುದುಕಿ. ನಿನ್ನ ಹತ್ರ ಏನೈತಲ್ಲ 1 ಎಕರೆ ಹೊಲ, ಅದು ನನ್ನ ಹತ್ರ ಏನೈತಲ್ಲ 1 ಎಕರೆ ಹೊಲ, ನನ್ನ ರಾಜ ಅಂತ ರಾಜ. ಯಾಕಂದ್ರ ಈ ಮನ್ಯಾಗ ನಾನು ನನ್ನ ಪತಿ ಸುಮಾರು 40-50 ವರ್ಷ ಜೀವನ ಸಾಗಿಸಿವಪ್ಪ ರಾಜ, ಜೀವನ ಸಾಗಿಸಿ. ಆ ನೆನಪುಗಳು ಕೊಡಕ್ ಆಗೋದಿಲ್ಲ ನಿನಗ. ಆ ನೆನಪಿಗೆ ಬೆಲೆ ಕಟ್ಟಕ್ ಆಗಲ್ಲ ನಿನಗ ಅಂತ ಹೇಳ್ತಾಳ. ಅವಾಗ ರಾಜ ನೆನಪಾಗ್ತೈತಿ, ಓ ಶಾಂತಿ ಅನ್ನೋದು ನಾವು ಇದ್ದದ್ರೊಳಗೆ ಇರ್ತೈತಿ. ನಮ್ಮ ಹತ್ರ ಏನು ಇರ್ತೈತಲ್ಲ ಅವಾಗ ಪ್ರೀತಿಸ್ಬೇಕು ಅಂತ ಮುದುಕಿ ಅದನ್ನ ತಿಳಿಸಿ ಹೇಳ್ತಾಳ. ಅವಾಗ ಅಂತಂದ ರಾಜ, ತಪ್ಪಾದ್ವಾ ಅಜ್ಜಿ? ಅಷ್ಟೇ ಬಂದ ರಾಜ ಈ ಮುದುಕಿ ಅಂತಾನ. ಮನ ಪರಿವರ್ತನೆ ಆಗಿ ರಾಜ, ಈ ಅಜ್ಜಿ ತಪ್ಪಾದ್ವಾ? ನನಗ ಈ ಆಸ್ತಿ ಆಡಂಬರದ ಮೇಲೆ ಬಹಳ ಆಸೆ ಇತ್ತು. ಶಾಂತಿ ಅನ್ನೋದು ಇದ್ದಿಲ್ಲ. ಅದು ನಮ್ಮ ಹತ್ರ ಇರೋ ವಸ್ತುಗಳಲ್ಲಿ ಅನುಭವಿಸ್ಬೇಕು, ನಮ್ಮ ಹತ್ರ ಇರೋ ವ್ಯಕ್ತಿಗಳಲ್ಲಿ ಅನುಭವಿಸ್ಬೇಕಂತ ಗೊತ್ತಿರಲಿಲ್ಲ ಅಂತ ಹೇಳ್ದ. ಅದಕ್ಕೆ ಆ ಮುದುಕಿ ಹೇಳ್ತು, ನೋಡಪ್ಪ ರಾಜ, ಯಾವಾಗ ನಮ್ಮ ಹತ್ರ ಇರೋ ವ್ಯಕ್ತಿಗಳಲ್ಲಿ ಪ್ರೀತಿ, ಸುಖ, ಶಾಂತಿ ಅನ್ನೋದು ಸಿಗುತ್ತೈತಿ, ಅವಾಗಲೇ ನಮ್ಮ ಜೀವನ ಸಾರ್ಥಕ ಆಗೋದು ಅಂತ ಹೇಳ್ತಾನ. ಅದಕ್ಕೆ ಆ ರಾಜ ಕೇಳಿ ತನ್ನ ರಾಜಮನೆತನ ಹೋಗ್ತಾನ. ಶಾಂತಿ ಅನ್ನೋದು ನಮ್ಮ ಹತ್ರ ಇರೋ ವಸ್ತು ಇರ್ತೈತಲ್ಲ, ಅದನ್ನ ನಾವು ಪ್ರೀತಿಸ್ಬೇಕು, ನಾವು ಅನುಭವಿಸ್ಬೇಕು. ಅದು ಎದುರು ಸಿಗೋದಿಲ್ಲ. ಇಷ್ಟ ಶಾಂತಿ ಅನ್ನೋದ ನಮ್ಮ ಹತ್ರ ಇರೋ ವಸ್ತು ಎದುರು ಇರ್ತೈತಿ, ತಿಳ್ಕೊ. ನಮಸ್ಕಾರಪ್ಪ. ಅಪ್ಪ, ಈ ಜಗದಾಗ ಜಾತಿ ಧರ್ಮ ಹೆಂಗ್ ಓಡ್ಸೋದ್ರಿ? ಈ ಜಾತಿ ಧರ್ಮ ಅನ್ನೋದೆಲ್ಲ ಹೋಗುದಿಲ್ಲಪ್ಪ. ಈ ಜಾತಿ ಧರ್ಮ ಅನ್ನೋದು ಮನುಷ್ಯ ಸೃಷ್ಟಿ ಮಾಡಿರೋದು. ದೇವರ ಬಾಯಿ ಮುಚ್ಚಬಹುದು, ಮನುಷ್ಯರ ಬಾಯಿ ಮುಚ್ಚಲು ಸಾಧ್ಯ ಇಲ್ಲ. ದೇವರ
ದೇವರು ಮಾಡಿರೋದು ಒಂದು ಗಂಡು ಒಂದು ಹೆಣ್ಣು ಅಂತ ಎರಡ ಜಾತಿ ಮಾಡಿ ನೀವೇನ್ ದಿನ ಕುಡಿತಿರಲ್ಲ ನೀರು, ಸೇವನೆ ಮಾಡೋ ಗಾಳಿ, ತಗೊಳ್ಳೋ ಬೆಳಕು ಎಲ್ಲ ದೇವರು ಕೊಟ್ಟಿರೋದು. ಇದಕ್ಕೆಲ್ಲಿ ಜಾತಿ ಭೇದ ಅನ್ನೋದು ಇಲ್ಲಪ್ಪ, ಇಲ್ಲ. ಜಾತಿ ಭೇದ ಅನ್ನೋದು ಮನುಷ್ಯ ಮಾಡೋದು, ಅದನ್ನ ಅಳೆಯಲು ಸಾಧ್ಯ ಇಲ್ಲ, ಸಾಧ್ಯ ತಿಳ್ಕೊಂಡು ಹಿಡಿಬೇಕು ಅಷ್ಟ ನಾವ ಅಷ್ಟ. ಕರೆಕ್ಟ್. ಈ ಜಗದಾಗ ಒಳ್ಳೆಯವರು ಕೆಟ್ಟವರು ಅನ್ನೋದು ಇರಲ್ಲವ, ಒಳ್ಳೆಯವರು ಕೆಟ್ಟವರು ಅನ್ನೋದು ಇರಲ್ಲ. ಯಾವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಸಿಗಬೀಳ್ತಾನ ಇನ್ನೊಬ್ಬರ ಕೈಯಲ್ಲಿ, ಅವ ಕೆಟ್ಟವ. ಯಾರು ಸಿಕ್ಕಾಕೊಡೋದಿಲ್ಲ ಅವರು ಒಳ್ಳೆಯವರು. ಅಷ್ಟ ಜಗದಾಗ ಇರೋದು ಒಳ್ಳೆಯವರು ಕೆಟ್ಟವರು ಅನ್ನೋದು ಎಲ್ಲಿ ಇಲ್ಲ, ಇದು ಇಲ್ಲ ಅಷ್ಟ. ಈಗೇನು ಸರಪ್ಪ ಬರ್ತೇನೆ. ಯಾರದಿರಿ? ಯಾರದಿರಿ? ಯಾರದು? ಒಳಗಡೆ ಬನ್ನಿ. ನಮಸ್ಕಾರ. ಸಮಾಧಾನ ಸಮಾಧಾನ. ಯಾಕಷ್ಟು ಅವಸರ ಪಡ್ಕೊಂಡು ಬರ್ತಾ ಇದ್ದೀರಾ? ಏನಾಗಬೇಕಾಗಿತ್ತು? ನಾವ್ರಿ ಸ್ವಾಮೀಜಿ ಮಠದಿಂದ ಬಂದಿರಲ್ರಿ. ನಮ್ ಸ್ವಾಮೀಜಿಗೆ ಪಾಸ್ಪೋರ್ಟ್ ಬೇಕಿತ್ರಿ. ಪಾಸ್ಪೋರ್ಟ್ ಅಷ್ಟೇನಾ? ಅದ್ರಾಗೇನು ಮಾಡ್ಕೊಡೋಣ. ನಿಮ್ ಸ್ವಾಮೀಜಿದು ಒಂದು ಆಧಾರ್ ಕಾರ್ಡ್, ಹಂಗೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಅಷ್ಟೇನು? ಹೌದ್ರಿ, ಅದೆಲ್ಲ ಇಲ್ಲಲ್ರಿ ಅವ್ರ ಕಡೆ. ಅದೆಲ್ಲ ಇಲ್ಲ, ಅದೆಲ್ಲ ಇರ್ಬೇಕಪ್ಪ. ಇಲ್ಲ ಅಂದ್ರೆ ನಿಮ್ ಸ್ವಾಮೀಜಿ ಯಾವ ದೇಶನೂ ನೋಡಕ್ಕಾಗಲ್ಲ. ಮತ್ತೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಡಾಕ್ಯುಮೆಂಟ್ಸ್ ಇದ್ರೆ ಇಲ್ಲಾಂದ್ರೆ ನಿಮ್ ಸ್ವಾಮೀಜಿಗೆ ಪಾಸ್ಪೋರ್ಟ್ ನಾವು ಮಾಡ್ಕೊಡಕ್ಕಾಗಲ್ಲ. ಅವೆಲ್ಲ ಇರ್ಬೇಕು, ತಂದ್ರೆ ಅಷ್ಟೇ ಮಾಡ್ಕೊಡಕ್ಕಾಗಲ್ಲ. ಹೌದ್ರಿ, ಸರಿ, ಹೋಗಿ ಬರ್ತೀವಿ. ಯಾರ ಯಾಕಂತ ಹೋಗ್ತಿದ್ದಾರೆ? ಮೇಡಮ್, ಯಾರೋ ಸ್ವಾಮೀಜಿ ಕಡೆಯವರಂತೆ, ಅವರಿಗೆ ಪಾಸ್ಪೋರ್ಟ್ ಬೇಕಿತ್ತಂತೆ. ಅದ್ರಾಗ ನೋಡಿದ್ರೆ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇಲ್ಲ, ಮುಖ್ಯವಾಗಿ ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ. ನಾವು ಅವ್ರಿಗೆ ಪಾಸ್ಪೋರ್ಟ್ನ ಹೇಗೆ ಮಾಡ್ಕೊಡಕ್ಕಾಗುತ್ತೆ? ಅದಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಿ ಕಳಿಸಿದ್ವಿ ಅಷ್ಟೇ ನೋಡಿ. ಹೌದಾ? ಯಾವ ಸ್ವಾಮೀಜಿ? ಅವರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಮಟ್ಟವರು. ಛೇ, ಇಂಥ ಕೆಲಸ ಮಾಡಿದ್ರಿ ನೀವು? ಅಯ್ಯೋ ಮೇಡಮ್, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಸಿದ್ದೇಶ್ವರ ಸ್ವಾಮೀಜಿ ಅಷ್ಟೊಂದು ದೊಡ್ಡ ವ್ಯಕ್ತಿ ಅಂದ್ರೆ? ಹೌದು, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಪ್ರಪಂಚದಾದ್ಯಂತ ಪ್ರವಚನ ಮಾಡ್ತಾರೆ. ಅವ್ರಿಗೆ ನೀವು ಹೇಗೆ ಪಾಸ್ಪೋರ್ಟ್ ಕೊಡಲ್ಲ ಅಂತ ಹೇಳಿದ್ರಿ? ಅವ್ರಿಗೆ ಇಡೀ ದೇಶನೇ ಆಧಾರ್ ಕಾರ್ಡ್ ಇದ್ದಂಗೆ. ಇಲ್ಲಿ ನಾನೇ ಹೋಗೋವಾಗ ಭೇಟಿ ಮಾಡಿ ಬರ್ತೀನಿ. ಆಯ್ತು ರೀ ಮೇಡಮ್. ಯಾಕ್ರಿ ಸರ್ ಅಷ್ಟೇ ಅಷ್ಟೇ ಏನು ವಿಷಯ? ತಮಾಷೆನೇ ಆಯ್ತು. ಅಪ್ಪಾರಿಲ್ಲ ಹೇಳಿ. ಯಾರು ಯಾರು? ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಸೇರ್ಕೊಡು ಸೇರ್ಕೊಡೋದು. ಎಲ್ಲ ಸರಿ ಚಂದ ಆರಾಮದೆ, ನೀವು ಆರಾಮದಿಲ್ಲ? ಅಪ್ಪ ನಿಮ್ಗ ನಾವು ಖುಷಿ ವಿಚಾರ ತಂದಿದ್ರೆ ಅಪ್ಪ. ಹೇಳಪ್ಪ, ಏನು ಖುಷಿ ವಿಚಾರ? ಅಪ್ಪಾರ ನಿಮ್ಮ ಜನಸೇವೆ ನೋಡಿ ನಮ್ಮ ಸರ್ಕಾರದವರು ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತ ಆಯ್ಕೆ ಮಾಡಾರೆ ಅಪ್ಪ. ಯಾವ ಪ್ರಶಸ್ತಿ ತಗೊಂಡು ಏನು ಮಾಡ್ತೀವೋ? ಎಲ್ಲರೂ ಪ್ರಶಸ್ತಿ ಸಲುವಾಗಿ ಕೆಲಸ ಮಾಡ್ತಾರೆ. ಈ ಜನ ಏನದಲ್ಲ, ಅವ್ರ ಹೃದಯದಾಗ ದೊಡ್ಡ ಸ್ಥಾನ ಕೊಟ್ಟ ಅದ ದೊಡ್ಡ ಪ್ರಶಸ್ತಿ. ಯಾವ ಪ್ರಶಸ್ತಿ ಪಡ್ತಾರ, ಯಾವ ಪ್ರಶಸ್ತಿನೂ ಬೇಡ. ಅಪ್ಪಾರ ಪ್ರಶಸ್ತಿ ಬೇಡ ಅನ್ಬೇಡ್ರಿ ಅಪ್ಪ. ಆ ಪ್ರಶಸ್ತಿ ನಿಮ್ಗೆ ಗೌರವ ಆಯ್ತು ಅಪ್ಪಾರ. ಏನು ಗೌರವ ಹೆಚ್ಚಿಸುತ್ತೋ, ಏನು ಗೌರವ ಹೆಚ್ಚಿಸುತ್ತೆ? ಮನುಷ್ಯಂಗ ಪುರಸ್ಕಾರಗಳು ಪ್ರಶಸ್ತಿಗಳು ದೊಡ್ಡದಲ್ಲ. ಒಬ್ಬ ವ್ಯಕ್ತಿಗೆ ಮಾನವೀಯತೆಯೇ ದೊಡ್ಡದು. ಮನುಷ್ಯಂಗ ಮಾನವೀಯತೆಯೇ ದೊಡ್ಡದು. ಎಂತ ಮಾತಾಡಿದ್ರಿ ಅಪ್ಪಾರ, ನಮ್ಮ ಮನ್ಸಿಗೆ ತಟ್ಟದ್ರಿ ಅಪ್ಪಾರ. ಎಲ್ಲ ನೀವು ಹೇಳಂಗೆ ಆಗಲಿ ಅಪ್ಪಾರ. ನಾನು ನಿಮ್ಮ ಮನವಿನ ಸರ್ಕಾರ ತಿಳಿಸ್ತೇನ್ರಿ ಅಪ್ಪಾರ. ತಿಳಿಸ್ ಒಳ್ಳೆದು. ಆಗ್ಲೇ ಅಪ್ಪಾರ, ನಮ್ಗೆ ಸ್ವಲ್ಪ ಇದು ಕ್ಷೇತ್ರ ಭೇಟಿ ಆಯ್ತು, ಹೋಗಿ ಬರ್ತೀನಿ ಅಪ್ಪ. ಅಪಾರ ಅಪಾರ ನಮ್ಮನಗಳು ಯಾಕೆಷ್ಟು ಸಂತಸದಲ್ಲಿ ಅಪಾರ ಎಷ್ಟು ಇವರು ಮಸ್ತಿ ಇದೆ ಮಾಡೋದು ಆದರೆ ಅಪಾರ ಇವನೇನು ಎಲ್ಲ ನಿಮ್ಮ ಕೃಪೆ ಅಪಾರ. ನಮ್ಮ ಕೃಪೆ ಏನೈತಪ್ಪ, ಎಲ್ಲ ಚಂದ್ರ ಆಗ್ತಾರೆ ನೀವು. ಇವಾಗ ಅವ ಮನಸ್ಸನ್ನ ಕೆಡುಕದಲ್ಲಿ ಇಟ್ಕೊಂಡ. ಇವಾಗದು ನಮ್ಮ ಮಾತಿನಿಂದ ಪರಿವರ್ತನೆ ಆಗಿರೋದ್ರ ತಪ್ಪಾಗ್ತೈತಪ್ಪ. ಅವನ ಮನಸ್ಸನ್ನ ಒತ್ತು ಕೊಟ್ಟ ಅಷ್ಟೇ. ಅಪ್ಪ ನಿಮ್ಮಿಂದ ಭಾಳ ಅಪ್ಪ ಭಾಳ ಗೊತ್ತಿತ್ತು. ಒಂದೊಂದು ತತ್ವ ಮನಸ್ಸಿಗೆ ಕೊಡ್ತಾವ. ನಿಮ್ಮಿಂದ ನಾನು ರೋಜು ಮಸ್ತಿ ಅಂತ ತಿರುಗಾಡ್ತಾವ. ಈಗ ಖಾಸಗಿ ಉದ್ಯೋಗದ ಒಂದು ಈಗ ಇದ್ದೀನಿ ಅಪ್ಪ. ಎಲ್ಲ ಕೃಪೆ ಅಪ್ಪ. ಎಲ್ಲದಕ್ಕೂ ಮೂಲ ಮನಸ್ಸು. ಈ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ರ ಸಾಕಪ್ಪ, ಎಲ್ಲವೂ ಸರಿನೇ ಆಗ್ತದೆ. ಎಲ್ಲವೂ ಸರಿನೇ ಆಗ್ತದೆ. ಇದು ನೋಡ್ರಿ ಅಪ್ಪ, ನೀವು ಹೇಳೋ ಒಂದೊಂದು ಮಾತ್ರ ನನ್ನೆಲ್ಲ ಹೃದಯ. ನಿಮ್ಮಿಂದ ನಾನು ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ನೀವು ನನಗೆ ದೇವರಾಗ್ಬಿಟ್ಟೆಪ್ಪ, ದೇವರಾಗ್ಬಿಟ್ಟು. ಎಲ್ಲವೂ ನೀವು ಅನ್ಕೊಂಡಂಗಪ್ಪ, ನೀವು ಅನ್ಕೊಂಡಂಗ. ಅಪ್ಪಾರ ನೀವು ನನ್ನ ಮನಸ್ಸಷ್ಟೇ ಬದಲಾಯಿಸಿದ್ರಿ, ನನ್ನ ಕನಸುಗಳನ್ನು ನಿಜ ಮಾಡಿಬಿಟ್ರಿ ಅಪ್ಪಾರ. ಈಗ ನಂದು ಏನೈತಪ್ಪ, ಎಲ್ಲ ಶಿವ ಎಲ್ಲ ಶಿವ ನಡೆಸಿದಂಗೆ ನಡ್ಕೊಂಡು ಹೋಗೋದು ಅಷ್ಟ. ಏನಿಲ್ಲ, ಶಿವ ನಡೆಸಂಗೆ ನಡ್ಕೊಂಡು ಹೋಗೋದು. ಅಪ್ಪಾರ ಹೋಗಿ ಬರ್ತೀರಿ ಅಪ್ಪಾರ. ಹೋಗಿ ಬರ್ಕೊಂಡು ಒಳ್ಳೇದಾಗಲಿ. ಹೇಳಬಾರದು, ಯಾವತ್ತು ನಾನು ಮಾಡಿದಂತ ಹೇಳಬಾರ್ದಪ್ಪ.
ಯಾವಾಗ ಒಬ್ಬ ವ್ಯಕ್ತಿ ನಾನು ನನ್ನಿಂದ ಹೇಳ್ತಾನ, ನಾನು ಮಾಡೀನಿ ನಂದು ಅಂತ ಹೇಳಲೇಬಾರದು. ಯಾಕಂದ್ರ ಯಾವಾಗ ನಾನು ನಂದು ಅಂತೀವಿ, ಸ್ವಪ್ನಗಳು ನಿಂತಿನಲ್ಲಿ ಆಟ ಆಡ್ತೀನಿ. ಅದಕ್ಕೆ ಎಲ್ಲರೂ ನಮ್ಮವರು ನಮ್ಮವರು ನಮ್ಮ ಜನ ಅಂತ ಹೇಳಬೇಕು. ಅಷ್ಟಪ್ಪ ಅಷ್ಟ. ನಮಸ್ಕಾರ. ಪ್ರಶಸ್ತಿಯನ್ನು ನಿರಾಕರಿಸಿದ ಸಿದ್ದೇಶ್ವರರು ಮುಂದಿನ ದಿನಗಳಲ್ಲಿ ತಮ್ಮ ಜ್ಞಾನದ ಅರಿವು ಮೂಡಿಸಲು ಸಾಧ್ಯವಿಲ್ಲವೆಂದು ಅವರ ಶಿಷ್ಯನಿಗೆ ಚಿಂತೆಗೆ ಜಾರಿರುವರು. ಅವರ ಆರೋಗ್ಯದ ಬಗ್ಗೆಯೇ ಚಿಂತಿಸುತ್ತಿರುವರು. ಅಪ್ಪಾರ ಅಪ್ಪಾರ ಯಾಕ್ರಿ ಸರ್? ಅವ್ರು ರಾಜಕಾರಣಿ ಅಲ್ವಾ? ಭಾಷಣ ಮಾಡಿ ಮಾಡಿ ಹಂಗಾಗಿತ್ತ. ಅದ್ಕ ಹಂಗಾಗ್ತಾನ ಅವ್ನು. ಬರೀ ಇದೆ ತಮಾಷೆ ಮಾಡಿದ್ ಸಾಕು. ನಾನು ಈಗ ಒಂದು ವಿಷಯ ಕೇಳ್ಪಟ್ಟೆ. ಅಪ್ಪಾರ ಇಲ್ಲದಾರ? ಬನ್ನಿ ಸರ್, ಒಳಗೆ ಹೋಗ್ತಾರೆ ಬನ್ನಿ. ಏನ್ ವಿಷಯ? ಅವ್ರಿಗೆ ಏನಾಯ್ತು? ಅವರು ಆರಾಮಿಲ್ಲ ಅಂತ ನಾನು ಕೇಳ್ಪಟ್ಟೆ. ಯಾಕೆ ಅವ್ರಿಗೆ ಆರಾಮಿಲ್ಲ? ದವಾಖಾನೆಗೆ ಕರ್ಕೋಬೇಕಲ್ಲ ನೀವು? ಸರ್, ಅವ್ರಿಗೆ ಭಾಳ ಹುಷಾರಿಲ್ಲ. ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಊಟ ಬರ್ತೀನಿ. ಬನ್ನಿ ನೀವಂತೂ ಬೇಡನ. ಬಾ ವೀರಣ್ಣ, ನೋಡೋಣಪ್ಪ ಅಪ್ಪಾರ ಏನಾದ್ರು ನೋಡೋಣ. ಮತ್ತೆ ಹೋಗಪ್ಪ ನೋಡ್ರಿ ಸ್ವಲ್ಪ ಹೇಳಿ. ಬಿಳಿ ಬಟ್ಟೆ ಸಾವುಕಾರ ಬಂದನ. ನಮಸ್ಕಾರ ರೀ ಅಪ್ಪಾರ. ನಮಸ್ಕಾರಪ್ಪ. ಮತ್ತೆ ಪ್ರಶಸ್ತಿ ತಗೊಂಡ್ಬಂದಿ. ಅಪ್ಪ ನಾವು ಪ್ರಶಸ್ತಿ ನಿಂತಲ್ಬೇಡಿ. ನಿಮ್ಮ ಇಲ್ಲಪ್ಪ ಅದ ಅಂದ್ರೆ ಏನ್ ಬಂದ ವಿಚಾರ? ಅಪ್ಪಾರ ಹಿಂಗೆ ಯಾಕೆ ಆಗಿದೆ ಅಪ್ಪಾರ? ನಾವು ಹೋಗ್ಬೇಕಂತ ಅಪ್ಪಾರ ನೀವು ಆರಾಮಿಲ್ಲ. ನನಗೇನಾಗೈತಪ್ಪ, ಮನ್ಸನ್ನ ಅಷ್ಟು ತಳಮಳ ಮಾಡ್ಕೋಬೇಡ. ಅಪ್ಪಾರ ನಿಮ್ಮ ಆರೋಗ್ಯನ ಕವಿ ಮಠ ಸಿದ್ಧಾರೂಢ ಮಠದ ಮಠಾಧ್ಯಕ್ಷ ಫೋನ್ ಮಾಡಿ ಕೇಳಕತ್ತಾರ್ರಿ ಅಪ್ಪಾರ. ನನಗೇನಾಗೈತೆ, ಇಷ್ಟು ಚೆನ್ನಾಗಿ ಕಾಣ್ತಿದೆ. ಒಬ್ಬ ಮಕ್ಕಳ ಹುಷಾರ್ ತಪ್ಪೋದು ಸಹಜ. ಈ ಮನುಷ್ಯನ ಜೀವನ ಅನ್ನೋದು ಜಸ್ಟ್ ಒಂದು ಲೈಫ್. ಅದು ಒಂದು ಬೆಳಕು. ಮುಂಜಾನೆ ನೋಡಿ ಜಲ್ ಮಾಡೋದು ಬೆಳಕು. ಈ ದೇಹ ಅನ್ನೋದು ದೇವರು ಸೃಷ್ಟಿ ಮಾಡಿದಾನ. ವ್ಯಕ್ತಿಗೆ ಗೊತ್ತೈತಿ ಯಾವ ವ್ಯಕ್ತಿನ ಎಷ್ಟು ಸಮಯ ಬೆಳಕು ಬಿಡಬೇಕು, ಬೆಳಕು ತಗೋದು. ಈ ಜೀವ ಅನ್ನೋದು ಜಸ್ಟ್ ಒಂದು ಬೆಳಕು. ಆ ಬೆಳಕಾಗಿ ನಾನು ಬೈ ಬಂದ್ಬಿಟ್ಟು ನಿಮ್ಮ ಜನರ ಗತಿ ಏನ್ರಿ ಅಪ್ಪ? ನಿಮ್ಮ ಹಿಡಿಯಬೇಕ್ರಿ ಅಪ್ಪ. ಇರ್ಲಿ ಅಪ್ಪ, ನಾವೇ ಡಾಕ್ಟರ್ ಫೋನ್ ಮಾಡಿ ಕಳಿಸ್ತೀವಿ. ನೀವು ತಡೀರಿ ಅಪ್ಪ, ಫೋನ್ ಮಾಡೋ. ಹಲೋ 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 ಡಾಕ್ಟರ್ ಮಾತಾಡ್ತಾರಾ? ಹೇಳಿ ಸರ್. ಇಲ್ಲಿ ಎಲ್ಲಿದ್ದೀರಾ? ಹಾಸ್ಪಿಟಲ್ ಇದ್ದೀರಾ ಇಲ್ಲ ಹೊರಗಡೆ ಡ್ಯೂಟಿ ಇದ್ದೀರಾ? ಸರ್ ಇಲ್ಲಿ ಹಾಸ್ಪಿಟಲ್ ಇದೆ. ಇಲ್ಲಿ ನೀವು ನಮ್ಮ ಜ್ಞಾನಾಕ್ಷರ ಮಾಡಕ್ಕೆ ಬರ್ಬೇಕಾಯ್ತಲ್ಲ ಒಂಚೂರು. ಹೌದು ಸರ್, 5 ನಿಮಿಷ ಬರ್ತೀವಿ. ಹಾಂ
ನೀವೇನು ಮೇಲೆ ಫೋನ್ ಮಾಡಿದ್ದು ಉಸ್ಕೊಳ ಮಗ ನಮಸ್ಕಾರ ನಮಸ್ಕಾರಪ್ಪ. ಯಾಕ್ರಿ ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಿರೋದಿಲ್ಲ ಈ ಥರ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಹೆಂಗಿದೆ ಏನ್ ಮಾರ್ಗದರ್ಶನ? ಸ್ವಲ್ಪ ಮಾರ್ಗದರ್ಶನ ನೀಡೋದಷ್ಟು ಏನಾದ್ರು ಕೈಬಾರ್ದು ಅಂತ ನಾವೆಲ್ಲ ನಿಮ್ಮನ್ನು ನೋಡಿ ಕೇಳಿ ಸ್ಥಾನಕ್ಕೆ ಬಂದಿರಿಯಪ್ಪ. ಇವಾಗ ನಮ್ಮ ಮಾತನ್ನ ನಿಮ್ಮನ್ನು ನಂಬಿರುವಂಥ ದೇಶ ಭಕ್ತರು ಅವ್ರ ಬಗ್ಗೆ ಹೇಳ್ಬೇಕು. ಬನ್ನಿ ಸೆಟ್ ಮಾಡ್ತೀನಿ. ಏನಾಗಿದೆ ಅಪ್ಪ ದಪ್ಪ ಆಗೈತೆ ಅಷ್ಟ ಈ ವೆದರ್ ಆಗೈತೆ ಮೆಡಿಸಿನ್ ಬರ್ತದೆ ಅವ್ರು ತಗೋರಿ ನಾವು ಮೆಡಿಸಿನ್ ಕೊಡ್ತೀವಿ ನಾವು ಸಿಗಲ್ಲ ರಾತ್ರಿ ಅಲ್ಲ ಮತ್ತೆ ಏನು ಆರಾಮಾಗಿ ಹಾಗೆ ಹಾಗೆ ಒಂದು ಸ್ವಲ್ಪ ನೋಡ್ರಿ ಈ ಕಡೆ ಎಲ್ಲ ಹೋಗ್ತದೆ ಸರ್ ತಗೋರಿ ಸ್ವಲ್ಪ ಏನು ಬೇಡ. ಯಾರಿಗಾಗಿ ಅಪ್ಪರ ಏನಿಲ್ಲ ಅಪ್ಪರ ನೀರೇನಾದ್ರೂ ಕೊಡ್ಲಿ ಅಪ್ಪರ ಅಪ್ಪ ಮತ್ತೇನಾದ್ರೂ ಹೇಳ್ರಿ. ಏನು ಬೇಡ. ಒಂದು ಪೆನ್ನು ಪುಸ್ತಕ ತಗೊಂಬ. ಅಪ್ಪರ ತಗೊಳ್ರಿ ಅಪ್ಪರ. ಒಟ್ಟು ನೀರಿಗೆ ಸರಿ ಹೋಗ್ತದೆ ಅಪ್ಪ ಯಾಕ್ರಿ ಭಾಳ ತೊಂದರೆ ಇದು ಏನು ಬರಕತ್ತ ಏನು ವಿಷಯ ಏನಿಲ್ಲಪ್ಪ. ಏನು ಬರೆಯೋದು? ಈ ಲೋಕದ ಒಂದು ಸಮಾಜದ ಸಂದೇಶ ಮಾಡ್ಸಕ್ಕೆ ಈ ಸಂದೇಶ ಈ ಲೋಕಕ್ಕೆ ಒಂದು ಜವಾಬ್ದಾರಿ ನಮ್ದು ಇದು ಕಡೆಗೆ ಸಂದೇಶಪ್ಪ. ಕಡೆಗೆ ಸಂದೇಶ ಆ ಶಿವ ಯಾರು ಕರ್ಕೊಂಡು ಬರ್ತಾನೆ ಈ ಸಂದೇಶದಾಗ ಇದೆಲ್ಲ ಹೊರಗಡೆ ಆ ಸಂದೇಶನ ಈ ಲೋಕಕ್ಕೆ ಜವಾಬ್ದಾರಿ ಕೊಡಬೇಕು. ಆಯ್ತು
ಯಾಕೋ ಸ್ವಾಮೀಜಿಗೆ ಬಹಳ ಹುಷಾರ್ ಕಾಣ್ತಾ ಇದೆ. ಬಾ ನಾವೇ ಹೋಗಿ ಡಾಕ್ಟರ್ಗೆ ಫೋನ್ ಮಾಡೋಣ. ಹೌದು ವೀರಣ್ಣ, ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾವು ಇನ್ನೊಂದು ಬಾರಿ ಡಾಕ್ಟರ್ಗೆ ಕಾಲ್ ಮಾಡಲೇಬೇಕು. ನಡಿ ಮತ್ತೆ ಹೋಗೋಣ. ಹಲೋ, ಹಲೋ, ಡಾಕ್ಟರ್ ಸರ್ ಜೊತೆ ಮಾತಾಡ್ತಿರೋದು? ಹೌದು ರೀ, ನೀವ್ಯಾಕೆ? ನಾವು ಇಲ್ಲಿ ಮಠದಿಂದಲೇ ಮಾತಾಡ್ತಿರೋದು. ಏನಂತ ಹೇಳಿ? ಅಪ್ಪತ್ರ ಭಾಳ ಹುಷಾರೈತೆ. ಒಂಚೂರು ಲಗ್ನ ಬರ್ತೀರೇನ್ರಿ? ಸರಿ ಬರ್ತೀನಿ. ರೈಟ್. ನೋಡಿ, ಯಾಕೆ ನಮ್ಮ ಮುಂದೆ ಬಾಳೆ ಸ್ವಲ್ಪ ನೋಡೋದು. ಅಪ್ಪರ ಅಪ್ಪರ ಯಾಕೋ ಜಾಸ್ತಿ ಆಂಬುಲೆನ್ಸ್ ಕರ್ಸಿ ಹೋಗೋಣ. ಅಪ್ಪರ ಎಷ್ಟೇ ಬರೆಯೋಣ ಗೊತ್ತಿಲ್ಲ. ಸಿದ್ದೇಶ್ವರ ಸ್ವಾಮಿಗಳನ್ನ ಕಳ್ಕೊಂಡ್ವಿ. ಅವರು ಈ ಸಮಾಜಕ್ಕೆ ಬರೆಯೋ ಸಂದೇಶ ಏನ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಗಳ ಕೊನೆಯ ಸಂದೇಶ. ಬದುಕು ಅನುಭವಗಳ ಪ್ರವಾಹ. ಅದರ ಸಿರಿವಂತಿಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧ್ಯ. ಅಂತರ್ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಾಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯವಿದೆ. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಉರುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಪ್ಪದಂತೆ ತಾತ್ವಿಕ ಚಿಂತನೆಗಳು ತಿಳಿಬಿಡಗ ಹರಡಿ ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಲಿಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಹೇಳಲು ಬದುಕು ಮುಗಿಯುತ್ತದೆ. ದೀಪ ಆರಿದಂತೆ, ತೆರೆ ಅಳೆದಂತೆ, ಮೇಘ ಕರೆದಂತೆ ಉಳಿಯುವುದು ಬರಿ ಬಯಲು ಮಹಾಮೌನ ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದೆ. ನೋಡಿ, ಕುಡಿದು ಅನುಭವಿಸಿದೆ. ನನ್ನ ಬದುಕು ಕೊನೆಗೊಳ್ಳುವ ಮುನ್ನ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಅಂತಿಮ ಅಭಿವಾದನೆ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿರುವ ಬದುಕು ಅತಿ ಅರ್ಪಿತ ಮಾಡುವುದು ಶಾಂತ. ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತ್ರವಸ್ತುವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗುತ್ತದೆ. ಅಂತಿಮ ನೆನಪು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾವಿಲ್ಲ. ಗುಣೇಶ್ವರನೆಂಬುದು ತಾವೆಂಬುದು ಅಂತ್ಯ ಪ್ರಣಾಮ.
ಮಠಮಂದಿರ ಕಟ್ಟಲಿಲ್ಲ, ಬೀಗದಾಸೆ ಸುರಿಯಲಿಲ್ಲ, ಪಾದಪೂಜೆ ಬಯಸಲಿಲ್ಲ, ಪಲ್ಲಕ್ಕಿಯ ನೇರಲಿಲ್ಲ. ಸರಳತೆಯ ಸಾಕಾರ ಸಿದ್ದೇಶ್ವರ ಗುರುವೇ, ಸರಳತೆಯ ಸಾಕಾರ ಸಿದ್ದೇಶ್ವರ ಗುರುವೇ, ಸರ್ವಸಂಗ ಪರಿತ್ಯಾಗಿ ಸಿದ್ದೇಶ್ವರ ಗುರುವೇ, ಸರ್ವಸಂಗ ಪರಿತ್ಯಾಗಿ ಸಿದ್ದೇಶ್ವರ ಗುರುವೇ, ಶರಣನಿಕ ಸರಳಯೋಗಿ ಸಿದ್ದೇಶ್ವರ ಗುರುವೇ, ವಿರಳಾದಿ ವಿರಳ ಯೋಗಿ ಸಿದ್ದೇಶ್ವರ ಗುರುವೇ, ವಿರಳಾದಿ ವಿರಳ ಯೋಗಿ ಸಿದ್ದೇಶ್ವರ ಗುರುವೇ. ಜಾತಿ ಜಾಡು ನೋಡಲಿಲ್ಲ, ಮೈ ಮೈಲಿಗೆ ಇಲ್ಲಲಿಲ್ಲ, ಕಾವಿಯನ್ನು ಧರಿಸಲಿಲ್ಲ, ಆಸೆಯನ್ನು ಮಾಡಲಿಲ್ಲ. ಜಾತಿ ಜಾಡು ನೋಡಲಿಲ್ಲ, ಮೈ ಮೈಲಿಗೆ ಇಲ್ಲಲಿಲ್ಲ, ಕಾವಿಯನ್ನು ಧರಿಸಲಿಲ್ಲ, ಆಸೆಯನ್ನು ಮಾಡಲಿಲ್ಲ. ಸಿದ್ದೇಶ್ವರ ಗುರುವೇ, ಸಿದ್ದೇಶ್ವರ ಗುರುವೇ, ನಡೆಯುವಂತಾದ ಸಿದ್ದೇಶ್ವರ ಗುರುವೇ, ನಡೆಯುವಂತಾದ ಸಿದ್ದೇಶ್ವರ ಗುರುವೇ, ಶರಣೆಂಬ ಸರಳಯೋಗಿ ಸಿದ್ದೇಶ್ವರ ಗುರುವೇ, ವಿರಳಾದಿ ವಿರಳ ಯೋಗಿ ಸಿದ್ದೇಶ್ವರ ಗುರುವೇ, ವಿರಳಾದಿ ವಿರಳ ಯೋಗಿ ಸಿದ್ದೇಶ್ವರ ಗುರುವೇ. ಇವಾಗ ಪಾತ್ರ ಪರಿಚಯ. ನನ್ನ ಹೆಸರು ವೀಣಾ. ಈ ಪಾತ್ರದಲ್ಲಿ ನಾನು ಸಂಗಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಜಿಎಂ. ಈ ನಾಟಕದಲ್ಲಿ ನನ್ನ ಪಾತ್ರ ಕೌಸಲ್ಯ ಮತ್ತೆ ಏಜೆನ್ಸಿ ಅಸಿಸ್ಟೆಂಟ್. ರಂಜಿತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ. ಈ ನಾಟಕದಲ್ಲಿ ನನ್ನ ಪಾತ್ರ ಏಜೆನ್ಸಿ ಆಫೀಸರ್. ನನ್ನ ಹೆಸರು ಶಿಲ್ಪಾ. ಈ ನಾಟಕದಲ್ಲಿ ನನ್ನ ಪಾತ್ರ ಸ್ನೇಹಿತೆ. ನನ್ನ ಹೆಸರು ಸಹನಯಸ್. ಈ ನಾಟಕದಲ್ಲಿ ನನ್ನ ಪಾತ್ರ ಸುಮಿತ್ರಾ. ಪರ್ಯಾಪ್ತ ನೋಡ. ನಾನು ಈ ನಾಟಕದಲ್ಲಿ ಅಭಿನಯಿಸಿದ ಮಾತ್ರ ಸಿದ್ಗುಣ. ಸಿದ್ದೇಶ್ವರ ಸ್ವಾಮಿ. ಜಗ್ಗಪ್ಪ ದರಿಯಣ್ಣ. ನನ್ನ ಹೆಸರು ಸಾವಣ್ಣ. ನನ್ನ ಪಾತ್ರ ರಾಮಣ್ಣ. ನನ್ನ ಹೆಸರು ಜಿಕ್ಕಿ. ಈ ಪಾತ್ರದಲ್ಲಿ ನೀಲಗಿರಿ. ನನ್ನ ಪಾತ್ರ ಶಿವಪ್ಪ.
ನನ್ನ ಹೆಸರು ದುರ್ಗರಾಜ್. ಈ ನಾಟಕದಲ್ಲಿ ನನ್ನ ಪಾತ್ರ ರಾಜು. ನನ್ನ ಹೆಸರು ಋತ್ವಿಕಾ. ಈ ಪಾತ್ರದ ಶಿಷ್ಯವರು. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಯಮನಮ್ಮ. ಈ ನಾಟಕದಲ್ಲಿ ನನ್ನ ಪಾಠ ಬಂದಿದ್ದು ಸ್ನೇಹಿತೆ ಮತ್ತು ಶಿಷ್ಯ. ನನ್ನ ಹೆಸರು ಸಂಜಯ್ ಕುಮಾರ್. ನನ್ನ ಈ ನಾಟಕದಲ್ಲಿ ನಾನು ರಾಜಕಾರಣಿ ಪಾತ್ರ. ಗುಡ್ ಈವ್ನಿಂಗ್ ಎಲ್ಲರೂ. ನನ್ನ ನಾಟಕದ ಪಾತ್ರ ನನ್ನ ಹೆಸರು ರಮಂತ. ಈ ಒಂದು ನಾಟಕದಲ್ಲಿ ನನ್ನ ಪಾತ್ರವಾದಂತೆ ಶಿಷ್ಯ. ನನ್ನ ಹೆಸರು ರೇಖಾ. ಸೊ ಮೊದಲನೇದಾಗಿ ನಮ್ಮ ತಂಡದ ಡಿಪ್ರೇಣ ತಂಡದ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು.